ಪ್ರಿಯ ಸ್ಪರ್ಧಾ ಮಿತ್ರರೇ, ಇವತ್ತು ನಾವು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ SDFDಯಲ್ಲಿ ಕೇಳಬಹುದಾದ ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ, ದೇಶಾದ್ಯಂತ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತೇಳಿ. ದೇಶಾದ್ಯಂತ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂದ್ರೆ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದದ್ದು 2009ರಲ್ಲಿ. ಸರಿಯಾದ ಉತ್ತರ ಯಾವುದು? 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂತು. ಭಾರತ ಸರ್ಕಾರವು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪಿಸಿದ ವರ್ಷ ಯಾವುದು? ಭಾರತ ಸರ್ಕಾರವು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪಿಸಿದ ವರ್ಷ ಯಾವುದು? ಇಲ್ಲಿ ಸರಿಯಾದ ಉತ್ತರ ನೋಡಿ. ಮೊದಲ ಆಪ್ಷನ್ ನೋಡಿ. A 2001, B 2011, C 1988, D 2002. ಇಲ್ಲಿ ಸರಿಯಾದ ಉತ್ತರ ನೋಡಿ. 1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪಿಸಲಾಯಿತು. ನೆಕ್ಸ್ಟ್ ಕ್ವಶನ್ ನೋಡಿ. ಶಿಕ್ಷಣ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದ ಸಂವಿಧಾನದ ವಿಧಿ ಯಾವುದು? ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದ ಸಂವಿಧಾನದ ವಿಧಿ ಯಾವುದು ಅಂತೇಳಿ. ಸರಿಯಾದ ಉತ್ತರ ನೋಡಿ. ಆಪ್ಷನ್ ನೋಡಿ. 42ನೇ, B 21ನೇ, C 41ನೇ, D 93ನೇ. ಇಲ್ಲಿ ಸರಿಯಾದ ವಿಧಿ ಯಾವುದಂದ್ರೆ B 21ನೇ ವಿಧಿಯ ಪ್ರಕಾರ ಶಿಕ್ಷಣ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಪರಿಗಣಿಸಲಾಯಿತು. ಇನ್ನು ಕರ್ನಾಟಕ ಸರ್ಕಾರ ಸ್ತ್ರೀ ಶಕ್ತಿ ಎಂಬ ಕಾರ್ಯಕ್ರಮ ಜಾರಿಗೆ ತಂದ ಉದ್ದೇಶ. ಯಾವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಸ್ತ್ರೀ ಶಕ್ತಿ ಎಂಬ ಕಾರ್ಯಕ್ರಮವನ್ನು ಜಾರಿಗೆ ತಂತು ಎಂಬ ಪ್ರಶ್ನೆ ಇದೆ. ಇಲ್ಲಿ ನೋಡಿ ಸರಿಯಾದ ಉತ್ತರ ನೋಡಿ. ಆಪ್ಷನ್ ನೋಡಿ. ಭ್ರಷ್ಟಾಚಾರ ನಿರ್ಮೂಲನೆಗಾಗಿ, B ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕಾಗಿ, C ನಗರ ಪ್ರದೇಶಗಳ ಮಹಿಳೆಯರ ವಿಕಾಸಕ್ಕಾಗಿ, D ನಗರ ಮತ್ತು ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕಾಗಿ. ಇಲ್ಲಿ ಸರಿಯಾದ ಉತ್ತರ ನೋಡಿ. B ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕಾಗಿ ಸ್ತ್ರೀ ಶಕ್ತಿ ಎಂಬ ಕಾರ್ಯಕ್ರಮವನ್ನು ಜಾರಿಗೆ ತಂದಿತು. ಇನ್ನು 2001ರಿಂದ ದೇಶಾದ್ಯಂತ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಗಾಗಿ ಜಾರಿಗೆ ತಂದ ಕಾರ್ಯಕ್ರಮ ಯಾವುದು? ಇಲ್ಲಿ ಆಪ್ಷನ್ ನೋಡಿ. A ಕೂಲಿಗಾಗಿ ಕಾಳು ಯೋಜನೆ, B ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ, C ಸರ್ವ ಶಿಕ್ಷಣ ಅಭಿಯಾನ, D ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ. ಇಲ್ಲಿ ಸರಿಯಾದ ಉತ್ತರ ನೋಡಿ. ಸರ್ವ ಶಿಕ್ಷಣ ಅಭಿಯಾನ. ಇದನ್ನು 2001ರಲ್ಲಿ ದೇಶಾದ್ಯಂತ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಕೊಡಿಸಬೇಕು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತೆಯ ಪ್ರಮಾಣ ಶೇಕಡಾ ಎಷ್ಟು ಅಂತೇಳಿ. 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತೆಯ ಪ್ರಮಾಣ ಶೇಕಡಾ. ಆಪ್ಷನ್ ನೋಡಿ. A 12%, B 26%, C 74%, D 66%. ಇಲ್ಲಿ ಸರಿಯಾದ ಉತ್ತರ ನೋಡಿ. 74% ಎಂಬುದು 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತೆ ಎಷ್ಟಿತ್ತಂದ್ರೆ ಶೇಕಡಾ 74%. ಇನ್ನು ಜಾಗತಿಕ ಸಂಸ್ಥೆಗಳ ಬಗ್ಗೆ ನೋಡೋಣ. ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಬಳಕೆಗೆ ತಂದವರು ಯಾರು? ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಬಳಕೆಗೆ ತಂದವರು A ಚರ್ಚಿಲ್, B ಸ್ಟಾಲಿನ್, C FD ರೂಸ್ವೆಲ್ಟ್, D ಕೆನಡಿ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ FD ರೂಸ್ವೆಲ್ಟ್ ಎಂಬುದು ಸರಿಯಾದ ಉತ್ತರ. ಎರಡನೇ ಮಹಾಯುದ್ಧದ ಪರಿಣಾಮವಾಗಿ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಯಾವುದು? ಎರಡನೇ ಮಹಾಯುದ್ಧದ ಪರಿಣಾಮವಾಗಿ ಸ್ಥಾಪಿಸಲ್ಪಟ್ಟ ಸಂಸ್ಥೆ. ಆಪ್ಷನ್ ನೋಡಿ. A ಸಾರ್ಕ್, B ವಿಶ್ವಸಂಸ್ಥೆ, C ಕಾಮನ್ವೆಲ್ತ್ ರಾಷ್ಟ್ರಗಳ ಒಕ್ಕೂಟ, D ಆಸಿಯಾನ್. ಇಲ್ಲಿ ಸರಿಯಾದ ಉತ್ತರ B ವಿಶ್ವಸಂಸ್ಥೆ ಎಂಬುದು ಸರಿಯಾದ ಉತ್ತರ. ಇನ್ನು 9ನೇ ಕ್ವಶನ್ ನೋಡಿ. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಯಾವ ಸ್ಥಳದಲ್ಲಿದೆ?
ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವ ಸ್ಥಳ ಯಾವುದು? ಎ ಆಪ್ಷನ್ ವಾಷಿಂಗ್ಟನ್, ಬಿ ಆಪ್ಷನ್ ನ್ಯೂಯಾರ್ಕ್, ಸಿ ಜಿನೆವಾ, ಡಿ ಹೇಗ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ನ್ಯೂಯಾರ್ಕ್ನಲ್ಲಿದೆ. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವ ಸ್ಥಳ ಯಾವುದಂದ್ರೆ ನ್ಯೂಯಾರ್ಕ್. ಸಾರ್ಕ್ನ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಸಾರ್ಕ್ನ ಕೇಂದ್ರ ಕಚೇರಿ ಇರುವ ಸ್ಥಳ ಎ ಲಂಡನ್, ಬಿ ರೋಮ್, ಸಿ ಕಾಠ್ಮಂಡು, ಡಿ ಪ್ಯಾರಿಸ್. ಇಲ್ಲಿ ಸರಿಯಾದ ಉತ್ತರ ಕಾಠ್ಮಂಡು. ಸಾರ್ಕ್ನ ಕೇಂದ್ರ ಕಚೇರಿ ಇರುವ ಸ್ಥಳ ಕಾಠ್ಮಂಡು. ಇನ್ನು ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದ ವರ್ಷ? ಆಪ್ಷನ್ ನೋಡಿ, 1945 ಅಕ್ಟೋಬರ್ 24, ಬಿ 1947 ಜನವರಿ 26, ಸಿ 1945 ಜನವರಿ 26, ಡಿ 1985 ಮಾರ್ಚ್ 24. ಇಲ್ಲಿ ಸರಿಯಾದ ಉತ್ತರ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತು. ಧನ್ಯವಾದಗಳು.